ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಣ್ಣಿನ ಆರೋಗ್ಯಕ್ಕೆ ಹಾಗೆ ಚರ್ಮದ ಆರೋಗ್ಯಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಮೀನು. ಈ ಮೀನಿನಿಂದ ಸ್ವಚ್ಛವಾಗಿ ಸರಳವಾಗಿ ಫಿಶ್ ಫ್ರೈಯನ್ನು ಮಾಡ್ಕೊಳ್ಳೋ ವಿಧಾನವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ತಗೊಳ್ಬೇಕಾದ್ರೇ ಸ್ವಲ್ಪ ಮುಳ್ಳು ಕಡಿಮೆ ಇರುವಂಥದ್ದು ದೊಡ್ಡ ಮೀನನ್ನು ಸಣ್ಣದಾಗಿ ಅಂದರೆ ತೆಳುವಾಗಿ ಕತ್ತರಿಸಿ ತಗೊಳ್ಬೇಕಾಗತ್ತೆ. ಮತ್ತು ಉಪ್ಪು, ಅರಿಶಿಣ, ನಿಂಬೆ ರಸ ಎಲ್ಲವನ್ನು ಸೇರಿಸಿ ಸ್ವಚ್ಛ ಮಾಡಿ ಇಟ್ಕೊಬೇಕು. ಈಗ ಮಸಾಲೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಒಂದು ಸಣ್ಣ ಜಾರಿಗೆ 1 ಹಸಿಮೆಣಸಿನ್ಕಾಯಿ, 1 ದೊಡ್ಡ ಬೆಳ್ಳುಳ್ಳಿ ಮತ್ತು 1 ಕಾಲು ಭಾಗದಷ್ಟು ಈರುಳ್ಳಿಯನ್ನು ಹಾಕೋತೀನಿ. ಈರುಳ್ಳಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕಲರ್ಗೋಸ್ಕರ ಇಲ್ಲಿ ಏನು ಆರ್ಟಿಫಿಷಿಯಲ್ ಯೂಸ್ ಮಾಡಲ್ಲ. 4 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಮತ್ತು 1 ಇಂಚು ಶುಂಠಿಯನ್ನು ಹಾಕಿ ನೋಡಿ ಈ ರೀತಿ ರುಬ್ಕೊಳ್ಳೋಣ. ಈಗ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಕಾಲು ಭಾಗದಷ್ಟು 1 ಚಮಚದಲ್ಲಿ ಮೆಣಸು ರುಚಿಗೆ ಹಾಕ್ಕೊಂಡು ಎಲ್ಲವನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ಇದನ್ನು ಒಂದು ದೊಡ್ಡ ತಟ್ಟೆಗೆ ಹಾಕೋಬೇಕು. ಹಾಕ್ಕೊಂಡಿದ್ದು ಆದಮೇಲೆ ಖಾರಕ್ಕೆ 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಈಗಾಗಲೇ ಮೆಣಸು ಮತ್ತು ಹಸಿಮೆಣಸಿನ್ಕಾಯನ್ನು ಬಳಸಿದ್ದೀವಲ್ವಾ. ಮತ್ತು 1 ಚಮಚ ಧನಿಯಾ ಪುಡಿ, ಸ್ವಲ್ಪ ಅರಿಶಿಣ, ಗರಂ ಮಸಾಲೆ ಪುಡಿ 1 ದೊಡ್ಡ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಈಗ ಉಪ್ಪು ಖಾರ ಸಮವಾಗಿ ಎಲ್ಲನೂ ಹರಡ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆಯನ್ನು. ಉಪ್ಪು ಖಾರನ ಈ ಮಸಾಲೆಯನ್ನು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡಬಹುದು. ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬಹುದು. ಹೆಚ್ಚಿಗೆ ನೀರೇನು ಸೇರಿಸೋದು ಬೇಡ. ಪೇಸ್ಟ್ ಒಂದು ಸ್ವಲ್ಪ ತಿಕ್ಕಾಗಿರಲಿ. ನಾವು ಈಗಾಗಲೇ ಮೀನು ತೊಳೆದಿಟ್ಕೊಂಡಿರೋದ್ರಿಂದ ಅದರಲ್ಲೊಂದು ಸ್ವಲ್ಪ ತೇವಾಂಶ ಇರುತ್ತೆ. ಮೇಲೆ ಕ್ರಿಸ್ಪಿನೆಸ್ಗೋಸ್ಕರ 2 ಚಮಚದಷ್ಟು ಕಾರ್ನ್ ಫ್ಲೋರನ್ನು ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಅದು ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಸೇರಿಸ್ಕೋಬಹುದು. ಈಗ ನೋಡಿ ಎಲ್ಲವನ್ನು ಬೆರೆಸಿ ಮೀನಿಗೆ ಈ ರೀತಿ ಎಲ್ಲ ಮಸಾಲೆಯನ್ನು ಸಮವಾಗಿ ಹರಡ್ಕೊಳ್ಳೋ ಹಾಗೆ ನಾನು ಅದಕ್ಕೆ ಮೆತ್ತಿಸಿ ಹಚ್ಚಿದ್ದೀನಿ. ಇದನ್ನು ನಾವು 1 ಅವರ್ ಕಾಲ ಡೀಪ್ ಫ್ರಿಜ್ನಲ್ಲಿ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಅದನ್ನು ಮಾಡಿದ್ರೆ ಮಾತ್ರ ಉಪ್ಪು ಖಾರ ಎಲ್ಲನೂ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಮೇಲೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಫ್ಲಫಿಯಾಗಿ ಇರಬೇಕು ಅಂದರೆ ಖಂಡಿತ ಈ ವಿಧಾನನ ಮಾಡಲೇಬೇಕು, ಈ ಸ್ಟೆಪ್ಪನ್ನು. ಈಗ ನಾನು ಇದನ್ನು ಫ್ರಿಜ್ನಲ್ಲಿ ಇಟ್ಟು 1 ಅವರು ಮ್ಯಾರಿನೇಟ್ ಮಾಡ್ಕೋತೀನಿ. ಅಂದರೆ ಫ್ರೀಝರ್ ಇರುತ್ತಲ್ವ ಆ ಝೋನಲ್ಲಿ ಇಡಬೇಕಾಗತ್ತೆ. ನಂತರ ಒಂದು ಬಾಣಲೆಗೆ ಕಡಿಮೆ ಎಣ್ಣೆ ಅಂದರೆ 1 ಸಣ್ಣ ಕಪ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹೀಗೆ 2-3 ಪೀಸನ್ನು ಒಂದೊಂದು ಸಲಕ್ಕೆ ಹಾಕ್ಕೊತ ಫ್ರೈ ಮಾಡ್ಕೊಳ್ತಾ ಹೋಗೋಣ. ನಿಧಾನವಾಗಿ ತಿರುಗಿಸ್ಕೋಬೇಕಾಗುತ್ತೆ. ಒಂದು ಕಡೆ ಬೆಂದಿದ್ದು ಆದಮೇಲೆ ನಿಧಾನವಾಗಿ ಈ ರೀತಿ ಚಿಮಟವನ್ನು ಬಳಸಿ ಹಿಂದಕ್ಕೆ ತಿರುಗಿಸ್ಕೊಳ್ಳಿ. ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು. 2 ಕಡೆ ಬೆಂದಿದ್ದಾದಮೇಲೆ ಈ ರೀತಿ ನಾವು ಫಿಶ್ ಫ್ರೈಯನ್ನು ನಿಧಾನವಾಗಿ ತೆಗೆದಿಟ್ಕೋಬೇಕು. ಒಂದಾದ ನಂತರ ಮತ್ತೊಂದು ಬ್ಯಾಚ್ನಲ್ಲಿ 3 ಅಥವಾ 2 ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೋಬೇಕು. ಎಣ್ಣೆ ಏನು ಅಷ್ಟು ಎಳೆಯೋದಿಲ್ಲ, ಇದು ಹೀರಿಸ್ಕೊಳ್ಳೋದಿಲ್ಲ. ನೋಡಿ ರುಚಿಯಾಗಿರೋಂಥ ಫಿಶ್ ಫ್ರೈಯನ್ನು ನಾವು ಯಾವುದೇ ಆರ್ಟಿಫಿಷಿಯಲ್ ಕಲ್ಲರು ಫ್ಲೇವರು ಬಳಸದೆ ಮನೆಯಲ್ಲೇ ಮಾಡ್ಕೋಬಹುದು. ಇದು ಮಕ್ಕಳ ಕಣ್ಣಿನ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಆದ್ದರಿಂದ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಬೇಕು. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ.